ಮಕ್ಕಳು ಮುಖ್ಯ. ಮಕ್ಕಳಿಗೋಸ್ಕರ ನಾವು ಆಸ್ತಿ ಮಾಡೋದು, ಮಕ್ಕಳಿಗೋಸ್ಕರ ನಾವು ಮನೆ ಮಾಡೋದು. ಅವ್ರು ಚೆನ್ನಾಗಿಲ್ಲ ಅಂದ್ರೆ, ಅವ್ರು ಸರಿಯಾಗಿ ಓದಿಲ್ಲ ಅಂದ್ರೆ ನಾವು ಮನೆ ಮಾಡಿ ಪ್ರಯೋಜನ. ಅದರಿಂದ ನಾರ್ತ್ ಈಸ್ಟ್ನ ದಯವಿಟ್ಟು ಸರಿ ಮಾಡ್ಕೊಳ್ಳಿ, ನಾರ್ತ್ ಈಸ್ಟ್ನ ಒಳಗಡೆ ಸೇರಿಸ್ಕೊಳ್ಳಿ. ನಾರ್ತ್ ಈಸ್ಟ್ ವಾಸ್ತು ಪುರುಷನ ತಲೆನ ಬೀದಿಗೆ ಬಿಡಬೇಡಿ. ಅದಕ್ಕೆ ಬೀದಿಗೆ ಬಿಟ್ಟರೆ ನಿಮ್ಮ ಮಕ್ಕಳು ಬೀದಿಗೆ ಬಿಟ್ಟಂಗೆ. ಅದರಿಂದ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ನೋಡಿ ಇವ್ರಿಗೆ ಅರಿವಾಗಿದೆ ಅಂದರೆ ಇದೇನೋ ನನ್ನ ಮಿಸ್ಟೇಕ್ ಇದೆ, ಸ್ವಲ್ಪ ಇದು ಸರಿ ಮಾಡ್ಕೋಬೇಕು ಅಂತ ಅರಿವಾಗಿದೆ ಅವ್ರಿಗೆ. ಈಗ ನಾವು ಹೇಳಿದ್ದೀವಿ, ಎಲ್ಲ ಸರಿ ಮಾಡ್ಕೊತಾರೆ ನಾರ್ತ್ ಈಸ್ಟ್ ಕಾರ್ನರ್ನ. ಪ್ರತಿಯೊಂದು ಮನೆಯಲ್ಲೂ ನಾರ್ತ್ ಈಸ್ಟ್ ಪ್ರಾಬ್ಲಮ್ ಇದೆ. ಬ್ಯಾಂಗ್ಳೂರಲ್ಲಿ ಕಾರ್ ಪಾರ್ಕಿಂಗ್ ಅಂತ ಇಟ್ಕೊಂಡ್ಬಿಡ್ತಾರೆ, ಕಾರ್ ಪಾರ್ಕ್ ಕಟ್ ಮಾಡಿಬಿಡ್ತಾರೆ, ಮಕ್ಳು ಮನೇಲಿ ಇರಲ್ಲ. ನಮಸ್ಕಾರ ಸ್ನೇಹಿತರೆ, ಅಖಂಡ ವಾಸ್ತುಗೆ ಸ್ವಾಗತ. ನಮ್ಮ ದೀಪಕ್ ಅಪ್ಪಸ ಬಾಂಡವಲ್ಕರ್ ಬೆಳಗಾವಿ ಡಿಸ್ಟಿಕ್ಕು, ಚಿಕ್ಕೋಡಿ ತಾಲೂಕು, ನಾಗರಮುನ್ನೋಳಿ ಗ್ರಾಮದಲ್ಲಿ ಇವತ್ತು ತುಂಬ ಎಷ್ಟು ದಿವಸದಿಂದ ನನಗೆ ಕರಿತಿದ್ರು ಪಾಪ. 6 ಮಂತ್ನಿಂದ ಸರ್. 6 ಮಂತ್ಸಿಂದ ನನಗೆ ಫೋನ್ ಮಾಡಿ ಪಾಪ ಅವರು ವಾರಕ್ಕೆ ಒಂದ್ಸಲಿ ಮೆಸೇಜ್ ಮಾಡೋದು, ಫೋನ್ ಮಾಡೋದು, ಯಾವಾಗ ಬರ್ತೀರಿ ಸರ್, ಈ ಕಡೆ ಬೆಳಗಾವಿ ಕಡೆ ಯಾವಾಗ ಬರ್ತೀರಿ ಅಂತಿದ್ರು. ಅದು ಅಚಾನಕ್ಕಾಗಿ ನಾನು ಗೋವಾದಿಂದ ಹಿಂಗೆ ಇದಕ್ಕೆ ಬಂದು ಬೆಳಗಾವಿಂದ ಹಿಂಗಾಗಿ ಇವತ್ತು ನಾಳೆ ಇದ್ದ ಪ್ರೋಗ್ರಾಮ್ ಇವತ್ತು ಬಂದ್ವಿ. ಅದು ನೋಡಿ, ಇವ್ರ ಟೈಮ್ ಬರಬೇಕು, ಅವ್ರ ಟೈಮ್ ಚೆನ್ನಾಗಿ ಆದರೆ ನಾನು ಬರೋಕ್ಕಾಗೋದು, ಹೌದಲ್ವಾ? ಇಲ್ಲಾಂದ್ರೆ ಬರೋಕ್ಕಾಗಲ್ಲ ಅದು. ಸೊ ಅವ್ರಿಗೆ ಒಳ್ಳೆ ಟೈಮ್ ಬಂದಿದೆ, ಯಾಕೆಂದರೆ ಮೊನ್ನೆ 2ನೇ ತಾರೀಕಿಂದ ಎಲ್ಲ ಗ್ರಹಗಳೇ ಚೇಂಜ್ ಆಗಿದೆ. ಓಕೆ, ಸೊ 2ನೇ ತಾರೀಕಿಂದ ಚೇಂಜ್ ಆಗಿರೋದ್ರಿಂದ ನಿಮ್ಗೂ ಒಳ್ಳೆ ಟೈಮ್ ಬಂದಿದೆ. ಯಾವ ರಾಶಿ ನಿಮ್ಮದು? ನಂದು ಕುಂಭರಾಶಿ ಸರ್. ಕುಂಭರಾಶಿ. ನನ್ನ ಬಗ್ಗೆ ರಾಶಿಗೆ ಚೇಂಜ್ ಆದಾಗ ಒಂದು ಚೇಂಜಸ್ ಬರುತ್ತೆ. ಆ ಚೇಂಜಸ್ ಬಂದಾಗ ಒಳ್ಳೆಯವರು ಬರ್ತಾರೆ, ಒಳ್ಳೆಯದು ಆಗುತ್ತೆ. ಬನ್ನಿ ನಿಮ್ಮ ಮನೆ ತೋರಿಸಿ. ನೋಡಿ, ಒಳ್ಳೆ ಮನೆ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದಾರೆ. ಡಿಗ್ರಿ ಮಾತ್ರ ತುಂಬ ಅದ್ಭುತವಾಗಿದೆ, 90 ಡಿಗ್ರಿಗೆ ಪರ್ಫೆಕ್ಟ್ ಆಗಿದೆ. ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ನನ್ನ ಪ್ರಕಾರ ಎಲ್ಲ ಒಂದು ಸಣ್ಣ ಪುಟ್ಟ ಇರಬಹುದು ಅಂತ ಅವ್ರಿಗೂ ಒಂದು ಅನುಮಾನ ಬಂದಿದೆ ನಮ್ಮ ವಿಡಿಯೋಗಳು ನೋಡಿ. ಆ ಅನುಮಾನನ ಈಗ ಅವ್ರಿಗೆ ಕ್ಲಿಯರೆನ್ಸ್ ಕೊಟ್ಬಿಡೋಣ. ಬನ್ನಿ. ಥ್ಯಾಂಕ್ ಯು. ಇದು ವೆಸ್ಟ್ ಡೋರ್ ಅಣ್ಣ, ಚೆನ್ನಾಗಿದೆ. ಇದು ವೆಸ್ಟ್ ಹಿಂಗೆ ಇರಬೇಕು. ಪಶ್ಚಿಮ ವಾಯು ಕರ್ನಾಟಕ ಇದೆ ಅದು. ಈಗ ಇದು ಪಶ್ಚಿಮ ಮತ್ತು ಪೂರ್ವ ರೋಡ್. ಇದು ಈಗ ನಮ್ಗೆ ಇದು ಇಲ್ಲಿ ಮಟ್ಟ ಅಷ್ಟೇ ಮಾಡಿ ರೋಡ್ ನೀವೇ ಬಿಟ್ಕೊಂಡಿದ್ದೀರಾ? ಆಯ್ತು, ನಾವೇ ಅಂದ್ರೆ ಹೆಂಗ್ ಬೇಕು ಅದು ವಾಸ್ತುಗೆ ಬಿಟ್ಕೊಂಡಿದ್ದೀರಾ? ಅದು ಇದು ಪೂರಾ ಇರ್ಬೇಕಾ ಸರ್? ಇಲ್ಲ ಇದಕ್ಕೆ ಹಿಂಗ್ ಹೋಗಿ ಮತ್ತೆ ಈ ಕಡೆ ತರ ನೋಡಿದ್ವಿ, ಜಮೀನ್ ಇರೋದ್ರಿಂದ ಇದು ನಮ್ದೇ ಎಲ್ಲ. ಹಿಂಗಿದ್ರೆ ಆಯ್ತು, ಇದ್ರೆ ಆಯ್ತು, ತೊಂದರೆ ಇಲ್ಲ, ಅಲ್ಲೇ ಇದ್ರು. ಈಗ ಸರ್ ಇದು ಇಲ್ಲಿ ನಾವು ವೇಸ್ಟ್ ನೀರು ಹೋಗೋಕೆ ಇದು ಒಂದು ಬೋರ್ವೆಲ್ ಮಾಡಿದ್ವಿ ಇಲ್ಲಿ. ಬೋರ್ವೆಲ್ ಇದು ಸರಿನಾ ಇಲ್ಲ ತಪ್ಪ? ಈ ಮನೆ ಪ್ರಕಾರ ಹೋಗ್ಬೋದು, ಏನಾಗಲ್ಲ. ಈಶಾನ್ಯ ಹೋಗ್ಬೋದು, ಏನ್ ಸಮಸ್ಯೆ ಇಲ್ಲ, ಏನು ಪ್ರಾಬ್ಲಮೇ ಇಲ್ಲ. ಬನ್ನಿ. ಮತ್ತೆ ಇದಕ್ಕೆ ಪೇಂಟ್ ಹೊಡಿಬೇಕು, ಹಿಂಗೆ ಇಟ್ಕೋಬಾರ್ದು. ಹಿಂಗೆ ರೆಸ್ಟ್ ಹಿಡಿದು ಇಟ್ಕೊಂಡ್ರೆ ನೆಗೆಟಿವ್ ಎನರ್ಜಿ ಇದು. ಇದು ಮುಟ್ಕೊಂಡ್ರೆ ನೆಗೆಟಿವ್. ಇದು ಪೇಂಟ್ ಹೊಡಿಬೇಕು, ನೀಟಾಗಿ ಇಟ್ಕೋಬೇಕು. ಓಕೆನಾ? ಬನ್ನಿ. ಪೂರ್ವ ಇಟ್ಕೊಂಡಿದ್ದೀರಾ? ಪೂರ್ವ ಏನ್ ಮಾಡಿದ್ರಾ ನೋಡಿ, ಇದು ಇದೆಯಲ್ಲ ಪೂರ್ವ ಚೆನ್ನಾಗಿದೆ ನೋಡಿ. ಒಂಚೂರು ಮೂಲೆ ಕ್ರಿಯೇಟ್ ಮಾಡ್ಬೇಕು. ಅಲ್ಲೂ ಮೂಲೆ ಕ್ರಿಯೇಟ್ ಮಾಡಿಲ್ಲ. ಮೂಲೆ ಅಟ್ಲೀಸ್ಟ್ ಒಂದು 9 ಇಂಚ್ ಗೋಡೆ ಇರಬೇಕು ಇಲ್ಲಿ. ಇದ್ದೇವ್ ಮೂಲೆ. ಇದು ಮೂಲೆನ ನೀವು ಪೂರ್ತಿ ಮೂಲೆ ಇಲ್ದಂಗೆ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಮಾಡ್ಬೇಕು. 9 ಇಂಚ್ ಒಂದು ಕೋರ್ಸ್ ಇಟ್ಕೆ ಮಾಡ್ಕೊಂಡು ಇಲ್ಲಿಗೆ ಕರೆಕ್ಟ್ ಆಗಿ ಸ್ಟ್ರೈಟ್. ಮತ್ತೆ ಇದನ್ನ ಒಲ್ಟಾ ಪಲ್ಟಾ ಮಾಡಬಾರ್ದು, ಒಂದೇ ಮೂಲೆ ಇರಬೇಕು. ಸೀದಾ ಮಾಡಿ 9 ಇಂಚ್ ಮಾಡಿದ್ರೆ ಮೂಲೆ ಕ್ರಿಯೇಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಇದು ಆಮೇಲೆ ನೋಡಿ, ಇದು ಹೈಟ್ ಮಾಡಬಾರ್ದು, ಅದೇ ಲೆವೆಲ್ ಹೈಟ್ ಇರಬೇಕು. ಇದೇ ಲೆವೆಲ್ ಇರಬೇಕು. ನಾವು ಏನ್ ಫ್ಯೂಚರ್ ಪ್ಲಾನ್ ಮಾಡಿದ್ವಿ ಸರ್ ಅಂದ್ರೆ, ಇದ್ರ ಮೇಲೆ ಅದು ಗ್ರಿಲ್ಸ್ ಬರುತ್ತಲ್ಲ, ಹಿಂಗೆ ಸೀದಾ ಮಾಡ್ಬೇಕಂತ ಮಾಡಿ ಪ್ಲಾನ್ ಮಾಡಿದ್ವಿ ಸರ್. ಅಲ್ಲ, ಅದ್ ಮಾಡಕ್ ಆಗಲ್ಲ, ಬೇಡ. ಈಗ ದೇವಮೂಲೆಯಲ್ಲಿ ಇದಿದ್ರೆ ಅದ್ ಮಾಡಕ್ಕೆ ಆಗಲ್ಲ. 5 ವರ್ಷ ಆದ್ರೆ ಹಂಗೆ ಇರ್ತೀವಿ, ಹಂಗೆ ಇದೆ. ಅದಕ್ಕೆ ಇದನ್ನ ಕಟ್ ಮಾಡಿ ಇದನ್ನೆಲ್ಲ ಇಲ್ಲಿ ಹಾಕ್ಸ್ಕೊಳ್ಳಿ. ಇದು ಮಾತ್ರ ಈಶಾನ್ಯದ್ದು ಅಟ್ಲೀಸ್ಟ್. ಅದು ಉತ್ತರಾಯಣ ಅಷ್ಟೇ, ಅದು ಬೇಡ, ಹಂಗಿರ್ಬಾರ್ದು. ಇದು ಕಟ್ ಮಾಡೋದು, ಅದು ಕಟ್ ಮಾಡಿ ಇದನ್ನ ಕೆಳಗಡೆ ಇಟ್ಕೊಳ್ಳಿ. ಇದೆಯಲ್ಲ, ಇದು ಆಂಗಲ್ ಕೆಳಗಡೆ ಇಟ್ಕೊಂಡು ಇಲ್ಲಿ ಇಟ್ಕೊಂಡು ಇದನ್ನ ಕಟ್ ಮಾಡಿ ಸಾಕು. ಓಕೆ, ಅದಿರ್ಬೋದು ವೆಸ್ಟ್, ಅದು ಹೈಟ್ ಇರ್ಲಿ, ವೆಸ್ಟ್ ಇರ್ಬೋದು. ಇವೆರಡು ಇರಬಾರ್ದು. ಮತ್ತೆ ಸರ್ ಈಗ ನಮ್ದು ವಾಟರ್ ಟಾಕಿ ಮಾಡಿದ್ವಿ ಸರ್, ಅಲ್ಲಿಂದ ಅದು ಇದು ಮಾಡಿ ಇದ್ರಲ್ಲಿ ಯಾವ್ದ್ರಲ್ಲಿ ಬರೋದು ಇದು ಸರಿ ಇದೆ ಅಲ್ಲ ಸರ್? ಆ ಫೋರ್ಸ್ ಅಲ್ಲಿ ಹಿಂಗ್ ತಗೊಂಡಿವಿ ಸೀದಾ ಹಂಗೆ ಮೇಲೆ ನೀರೆಲ್ಲ ಬಂದು ಇದು ಹಿಂಗೋ ಇಲ್ಲ, ಇದು ನಮ್ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಯೂಸ್ ಮಾಡ್ತೀರಾ? ಅದು ಕರೆಕ್ಟ್ ಇದೆ ಸರ್, ಕರೆಕ್ಟ್ ಇದೆ. ಇದು ಏನ್ ತೊಂದರೆ ಇಲ್ಲ, ಚೆನ್ನಾಗಿದೆ. ಬನ್ನಿ. ಆಮೇಲೆ ಸೆಪ್ಟಿಕ್ ಟ್ಯಾಂಕ್ ಏನ್ ಗೊತ್ತಾ, ಇಲ್ಲ ಸಂಪು ಹಿಂಗೆ ಆ ಮನೆ ಹಿಂಗೆ ಸೈಡ್ ಲೆಕ್ಕ ಹಾಕೊಂಡು ಕರ್ಣ ರೇಖೆಗೆ ಬರಬಾರ್ದು, ಇಲ್ಲ ಹಾಕ್ಬಾರ್ದು ಮೂಲೆ. ಅದನ್ನ ಮಿಸ್ ಮಾಡಿದೀರಾ. ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಪಕ್ಕ ಇದೆ. ಈಗ ನಮ್ ಮತ್ತೊಂದು ಸರ್ ಏನಂದ್ರೆ,
ಮಗ ಇವ್ನು ಸಣ್ಣವನೇ ದೊಡ್ಡವನ್ ಮಂಗಳೂರಿಗೆ ಕಾಲೇಜ್ಗೆ ಹೋಗಿದ್ದಾನೆ ಫಸ್ಟ್ ಇಯರ್ಗೆ. ಹೇಳ್ರಿ ಇದೇನಿದೆ ಇದು ಬಾರ್ಡರ್ ಇದೆಯಲ್ಲ ಇಲ್ಲಿ ನೋಡಿ. ಇದಕ್ಕೆ ಸ್ವಲ್ಪ 9 ಇಂಚಿ ಗ್ಯಾಪ್ ಮಾಡಿ 1 ಹಾ. ಫುಟ್ ಗ್ಯಾಪ್ ಮಾಡಿ ಇಲ್ಲಿ ಸೆಪ್ರೇಟ್ ಹಾಕಿದೆ ಇಲ್ಲಿ ಇಲ್ಲಿ ಇಲ್ಲೇ ಇಲ್ಲಿಂದ ಸೈಟ್ಗೆ ಸೆಂಟರ್ ಬರುತ್ತಾ? ಹಾ ಇದೇನಿದೆ ಅಲ್ಲ ಈ ಅಲ್ಲ, ಕಾಲಮ್ ಅಲ್ಲಿದ್ಯಾ? ಇಲ್ಲಿಂದ ಈ ಕಡೆನೇ ಇದೆ ಅದು ಕಾಲಮ್ಗೆ ಎಂಡ್ ಆಗುತ್ತೆ ಇಲ್ಲಿ. ಇರ್ಬೋದು, ಇಲ್ಲಿ ಏನ್ ಪ್ರಾಬ್ಲಮ್ ಇದೆ ಏನ್ ತೊಂದ್ರೆ ಇಲ್ಲ. ಸೆಪ್ರೇಟ್ ಆಗಿ ಇರ್ಬೋದು. ಓಕೆ ಪಕ್ಕ ಇರ್ಬೋದು, ಅದೇನು ತೊಂದರೆ ಇಲ್ಲ. ಬ್ಯಾಕ್ ಸೈಡ್ ನೋಡೋಣ. ಇಲ್ಲೇನಿಲ್ಲ, ಕ್ಲಿಯರೆನ್ಸ್ ಇದೆ, ಕರೆಕ್ಟ್ ಇದೆ, ಹಾ. ಕರೆಕ್ಟ್ ಇದೆ. ಇದು ಇದೆಷ್ಟಿದೆ ಜಾಗ? ಇಲ್ಲಿ 5 ಫುಟ್ ಇದೆ. 5 ಇಲ್ಲಿ 5 ಫುಟ್ ಹಿಂದ್ಗಡೆನೂ 5 ಫುಟ್ ಬಿಟ್ಟಿದ್ದೇನೆ. ಸೇಮ್ 5 ಇದೆಯಾ? ಎಲ್ಲ ಇದೆ. ಇಲ್ಲಿ 5 ಫುಟ್ ಅಲ್ಲಿ 5 ಫುಟ್ ಅಲ್ಲಿ ಕಡಿಮೆ ಇರ್ಬೇಕು ಇನ್ನ. ಅಲ್ಲಿ ಕಡಿಮೆ ಇರ್ಬೇಕಿತ್ತು, ಅಲ್ಲಿ ದಕ್ಷಿಣ ಕಡಿಮೆ ಇರ್ಬೇಕು ಯಾವಾಗ. ಇದು 5 ಫುಟ್ ಇದೆ, ಅದು 5 ಫುಟ್ ಇದೆ. ಹ್ಮ್. ಇದು 18 ಫುಟ್ ಬಿಟ್ಟಿದ್ದೇನೆ, ಅದು ಹಾ. 40 ಫುಟ್ ಏನೋ ಬಿಟ್ಟಿದೆ. ಸೂಪರ್ ಅದು. ನಿಮ್ದು ಕ್ಯಾಲ್ಕುಲೇಷನ್ ಸೂಪರ್ ಆಗಿದೆ. ಹ್ಮ್ ಅದಕ್ಕಿಂತ ಜಾಸ್ತಿ ಅದಿರ್ಬೇಕು, ಹಾ. ಅದಕ್ಕಿಂತ ಜಾಸ್ತಿ ಇದಿರ್ಬೇಕು, ಹಾ, ಇದಕ್ಕಿಂತ ಇದೆ. ಜಾಸ್ತಿ ಹಾ, ಇದಿರ್ಬೇಕು. ಅದಿರ್ಬೇಕು. ಹಿಂಗೆ ಮಾಡಿ. ಇದು ಫ್ರಂಟ್ ಡೋರ್ ಅಂತ ಮಾಡಿದ್ವಿ. ಫ್ರಂಟ್ ಡೋರ್ ಬೊಂಬಾಟ್ ಚೆನ್ನಾಗಿ ಮಾಡಿದ್ದೀರಾ, ಫಸ್ಟ್ ಕ್ಲಾಸ್. ಸರ್ ಈಗ ನಮ್ ಮತ್ತೆ ಒಂದು ಕನ್ಫ್ಯೂಷನ್ ಆಯ್ತು. ನಂತರ ನಾವೇನ್ ಮಾಡಿದ್ವಿ, ಬನ್ನಿ. ಇದು ಈಶಾನ್ಯ ಓಪನ್ ಇರ್ಬೇಕಂತ ಎಲ್ಲ ಓಪನ್ ಬಿಟ್ಟಿದ್ವಿ ನಾವು. ಹೌದು ಹೌದು ಹೌದು. ಇದೆ ಅಲ್ಲ ಇದು ಹಾ. ಇದೇ ಲೆವೆಲ್ಗೆ ಇದೆಲ್ಲ ಓಪನ್ ಇತ್ತು ಇದು ಹ್ಮ್ ಅಂತ ನಮ್ಗೆ ಕೆಲವೊಂದು ವಿಡಿಯೋಗಳು ನೋಡಿದ ನಂತರ ಮತ್ತೆ ನಾವು ಸ್ಟಡಿ ಮಾಡಿದ್ಮೇಲೆ ಹ್ಮ್ ಇದು ಇದೇ ಟೈಪ್ ಎಲ್ಲ ಗ್ರಿಲ್ಸ್ ಹಾಕಿದ್ವಿ ಇಲ್ಲಿ. ಹ್ಮ್ ಆಮೇಲೆ ಏನ್ ಮಾಡಿದ್ವಿ, ಇದು ಇಷ್ಟು ಕಟ್ಟಡ ಮಾಡಿ ಹ್ಮ್. ಇದನ್ನ ಒಳಗೆ ತಗೊಂಡಿವಿ. ಹೌದು, ಈ ಕಟ್ಟಡ ಮಾಡಿದ್ದೀರಾ, ಚೆನ್ನಾಗಿದೆ. ಇದು ಅದು ಮಾಡಿ 2 ವರ್ಷ ಆಯ್ತು. ಇಷ್ಟು ಮಾಡ್ಬೇಕಿತ್ತು. ಹಾ. ಈಗ ನಾವು ಕಿಟಕಿ ಲೆವೆಲ್ ಇದೆಯಲ್ಲ, ಹಾ ಅಲ್ಲಿ ಲೆವೆಲ್ ಮಾಡಿ. ಆ ಲೆವೆಲ್ ಮಾಡಿದಾಗ, ಹ್ಮ್ ಲೆವೆಲ್ ಮಾಡಿ ಇಲ್ಲಿ ಸ್ವಲ್ಪ ಗ್ರಿಲ್ ಹಾಕೊಂಡಾಗ ಹ್ಮ್. ಇದು ಮನೆಗೆ ಸೇರ್ಕೊಳ್ಳುತ್ತೆ. ಹಾ ಇಲ್ಲಾಂದ್ರೆ ನಾವು ರಾತ್ರಿ ಹೊತ್ತು ವಾಸ್ತು ಪುರುಷನ ತಲೆನ ಅದೇ ಆಚೆ ಬಿಡ್ತಾ ಇದೀವಿ. ಇದನ್ನ ಮಾಡೋಗೋಸ್ಕರ ನಿಮ್ಗೆ ಅವತ್ತಿಂದ ಕರಿತಾ ಇದ್ವಿ. ನಮ್ಮ ಮಕ್ಕಳು ಎಜುಕೇಶನ್ ಅಲ್ಲಿ ಸ್ವಲ್ಪ ಡಲ್ ಆಗ್ತಾರೆ, ಮತ್ತೆ ನಮ್ಮ ಮಾತು ಕೇಳೋದಿಲ್ಲ, ಸ್ವಲ್ಪ ಏನೋ ಒಂಚೂರು ಮೈಂಡ್ ಡಿಸ್ಟರ್ಬೆನ್ಸ್ ಆಗಿರ್ತಾರೆ. ಹ್ಮ್. ಸೊ ಆತರ ಮಕ್ಕಳಿಗೆ ಸ್ವಲ್ಪ ತೊಂದರೆ ಇರೋದ್ರಿಂದ ಈಗ ಇದು ಇಷ್ಟಿರೋ ಈಗ ಇದೆ ಇದು ಹಾ. ಇದ್ರ ಮೇಲೆ ಮತ್ತೆ ಕಟ್ಟಡ ಮಾಡೋದಾ ಇಲ್ಲ ಇದ್ರ ಮೇಲೆ ಡೈರೆಕ್ಟ್ ನಾನು ಅಲ್ಯೂಮಿನಿಯಂ ಪಾರ್ಟಿಷನ್ ಮಾಡಿ ಒಳಗಡೆ ಇದ್ರ ಮೇಲೂ ಮಾಡ್ಬೋದು. ಮಾಡ್ಬೋದು. ಮತ್ತೆ ಸರ್ ಈಗ ಈ ಡೋರ್ ಇದೆ ಇದು. ಇದಿದೆಯಲ್ಲ, ಇದು ಹಿಂಗೆತ್ತು ಇಲ್ಲಿ, ಇದು ನಿಮ್ದು ಆಯಾ. ಹಾ. ಇದು ಕರೆಕ್ಟ್ ಆಗಿ ಸ್ವಲ್ಪ ದಪ್ಪ ಮಾಡಿ ಹಾ. ಇಲ್ಲೇ ಬರ್ಲಿ, ಹಾ. ಇಲ್ಲೇ ಹತ್ತು ಬರ್ಲಿ. ಹಾ. ಇದೇ ಎಂಟ್ರಿ. ಇದೆ ಎಂಟ್ರಿ, ಅದು ಬೇಡ. ಯಾವ್ದು? ಇಲ್ಲೊಂದು ಡೋರ್ ಬಿಟ್ಟಿದ್ದೀನಿ. ಅಲ್ಲ, ಅದು ಬಿಟ್ಟಿದ್ದೀರಾ? ಅಂದ್ರೆ ಇದು ಎಲ್ಲ ಓಪನ್ ಐತಲ್ಲ ಅವಾಗ ಅವಾಗ ಇಲ್ಲಿ ಡೋರ್ ಬಿಟ್ಟಿದ್ದೆ ನಾನು. ಇಲ್ಲ, ಇದು ಬೇಡ, ಇದು ಕರೆಕ್ಟ್ ಅಲ್ಲ. ಇದು ಮಾಡಿ ಈಶಾನ್ಯ ಪಕ್ಕ ಬರುತ್ತೆ. ಹಾ. ಇಲ್ಲ, ಇದನ್ನ ನೀವು ಫುಲ್ ಕ್ಲೋಸ್ ಮಾಡಿ ಹಾ. ಇದನ್ನ ಗ್ರಿಲ್ಲೇ ಮಾಡ್ಕೊಂಡು ಇದು ಡೋರ್ ಇಟ್ಕೊಳ್ಳಿ. ಇದು ಪ್ಯಾಕ್ ಮಾಡಿ ಇಲ್ಲಿ ಡೋರ್ ಬೇಡ. ಅವಾಗ ಇದು ಪೂರ್ತಿ ಇದು ಮತ್ತೆ ಗೋಡೆ ಮಾಡಿ ಹಾ. ಫುಲ್ ಗ್ರಿಲ್ ಹಾಕೊಳ್ಳಿ. ಇದು ಈಶಾನ್ಯದ ಮಕ್ಕಳು ಓದ್ಕೊಳ್ಳೋ ರೂಮ್ ತರ ಮಾಡಿ. ಅರ್ಥ ಆಯ್ತು ನಿಮ್ಗೆ? ಇದು ಇಲ್ಲಿ ಆಮೇಲೆ ಈಗ ಈ ಡೋರ್ ಇದು ಪ್ಯಾಕ್ ಮಾಡಿದಾಗ ಇದು ಇರ್ಲಿ, ಹಿಂಗೆ ಇರ್ಬೋದು, ಓಪನ್ ಇರ್ಲಿ. ಕರೆಕ್ಟ್ ಇದೆ, ಇದು ಪಕ್ಕ ಇದೆ. ಓಕೆ. ಆಮೇಲೆ ಈಗ ಚೌಕಟ್ ಈಗ ಇದು ಕಟ್ಟಿಗೆ ಇದೆ ಅಲ್ಲ ಸರ್, ಇದು ಎಷ್ಟು ಹಿಂಗ್ ಲೈನ್ ಅಲ್ಲಿ 4, 5 ಮತ್ತೆ 4 ಇರ್ಬೋದು, 3 ಹಿಂಗೆ ಅಂತಾರಲ್ಲ, ಅದೇನೆಲ್ಲ ಇರ್ಬೋದು, ಕರೆಕ್ಟ್ ಆಗಿ. ಅಂದ್ರೆ ಇಲ್ಲಿ ನಾವು ಒಂದ್ ಮಾಡಿದ್ರೆ ಮತ್ತೆ 4 ಆಗತ್ತಲ್ಲ ಸರ್? ಅಲ್ಲಿ ಅದು 4, 3 ಲೆಕ್ಕ ಬರೋದೇ ಇಲ್ಲ. ಇದು ಏನ್ ಸಂಬಂಧ ಇಲ್ಲ. ನೀವು ಇದೊಂದು ಸೆಟ್ ಮಾಡಿ, ಗ್ರಿಲ್ ಡೋರ್ ಅಂದ್ರೆ ಸ್ಟೀಲ್ ಅಲ್ಲೇ, ಅದಕ್ಕೊಂದು ಅಷ್ಟೇ ಸೆಟ್ ಮಾಡಿ ಗ್ರಿಲ್ ಅಲ್ಲಿ. ಅದನ್ನ ಬೇಕಾದ್ರೆ ಒಂದು ಗ್ರಿಲ್ ಇದರಲ್ಲಿ ಕ್ಲೋಸ್ ಮಾಡ್ಕೊಂಡ್ಬಿಡಿ ಅಲ್ಲಿ. ಅದು ಅದಿರ್ಲಿ, ಡೋರ್ ತೆಗೀರಿ, ಗ್ರಿಲ್ ಅಲ್ಲಿ ಕ್ಲೋಸ್ ಮಾಡಿ ಇಲ್ಲಿ ತಿರುಗಬಹುದು, ಇಲ್ಲೇ ಬರ್ಬೋದು. ಇಲ್ಲ, ಉತ್ತರ ಇಲ್ಲಿ ತಿರ್ಕೊಂಡು ಪೂರ್ವ ಅಲ್ಲಿ ತಿರ್ಕೊಳ್ಳಿ. ಇದು ಕ್ಲೋಸ್ ಮಾಡ್ತೀನಿ, ಕ್ಲೋಸ್ ಮಾಡಿ ಪೂರ್ವ ಅಲ್ಲಿ ತಿರುಗಿ. ಅಂದ್ರೆ ಇದು ಏನ್ ಮಾಡ್ತೀನಿ, ಅಲ್ಯೂಮಿನಿಯಂ ಪಾರ್ಟಿಷನ್ ಪ್ಯಾಕ್ ಮಾಡ್ತೀನಿ ಈಗ ಸದ್ಯಕ್ಕೆ. ಮತ್ತೆ ಮೇಲ್ ಕಟ್ಟೋದೇನಿ, ಅವಾಗ ಇದೆಲ್ಲ ಇದನ್ನ ಮಾಡಿ ಮತ್ತೆ ವಾಪಸ್ ಸರಿ ಮಾಡ್ತೀನಿ. ಇದು ನನಗೆ ಗೊತ್ತಾಯ್ತು. ನನ್ಗೆ ನೀವು ಕ್ಲೋಸ್ ಮಾಡಂಗಿದ್ರೆ ಇಷ್ಟವರೆಗೂ ಕ್ಲೋಸ್ ಮಾಡಿದ್ರೆ ಒಳ್ಳೇದು. ಮಾಡಿ ಇಷ್ಟವರೆಗೂ ಕ್ಲೋಸ್ ಮಾಡಿ ಗ್ರಿಲ್ ಹಾಕಿದ್ರೆ ತುಂಬಾ ಒಳ್ಳೇದು. ತುಂಬಾ ಚೆನ್ನಾಗಿರುತ್ತೆ. ಅವಾಗ ಇದು ಓಡಾಡ್ಬೋದು, ಇಲ್ಲೂ ಹೊಸಲಾಗುತ್ತೆ ನಿಮ್ಗೆ, ಗ್ರಿಲ್ ಆಗುತ್ತೆ. ಅವಾಗ ಏನ್ ಗೊತ್ತಾ, ರಾತ್ರಿ ಹೊತ್ತಿದ್ ಒಳಗಡೆ ಸೇರಿಸ್ಕೊಂತೀವಿ. ಅಂದ್ರೆ ಈ ಕಿಟಕಿ ಎಷ್ಟು ಕಿಟಕಿ ತರ ಆಗತ್ತೆ ಇದು. ಇಷ್ಟು ಕ್ಲೋಸ್ ಆಗ್ಬೇಕು. ಕ್ಲೋಸ್ ಆದಾಗ ನಿಮ್ಗೆ ರಾತ್ರಿ ನೈಟ್ ಒಳಗಡೆ ಇರುತ್ತೆ. ಕನೆಕ್ಟಿವಿಟಿ ಪೂಜೆ ಇಲ್ಲಿ ಮಾಡ್ಬೇಕು, ಇಲ್ಲಿ ಕಟ್ಟಬೇಕು ಇಲ್ಲಿ. ಅವಾಗ ಇದು ನಿಮ್ಗೆ ಈಶಾನ್ಯ. ಅದು ಈಶಾನ್ಯ ಅಲ್ಲ, ಅದಲ್ಲ ಈಶಾನ್ಯ, ಇದು ಈಶಾನ್ಯ. ಮತ್ತೇನು ಸರ್, ಈಗ ನಮ್ಗೆ ಇದು ವಾಲ್ ಟೈಲ್ಸ್ ಹಚ್ಬೇಕಾ ಹಚ್ಚಬಾರ್ದ? ಹೌದು, ಅಲ್ಲಿ ಹಚ್ಬೋದು, ಏನ್ ತೊಂದ್ರೆ ಇಲ್ಲ. ಬಟ್ ಸರ್ ಈಗ ಪೂರ್ವ ಈಶಾನ್ಯ ಮತ್ತೆ ಉತ್ತರ ಈಶಾನ್ಯ ಬಂದಾಗ ಒಂದ್ ನಿಮಿಷ ವೇಟ್ ಹೆಚ್ಚಾಗುತ್ತೆ. ಏನಾಗುತ್ತೆ, ಇದೆಲ್ಲ ಟಚ್ ಇದ್ರೆ ಮತ್ತೆ ಅಲ್ಲೊಂದು ಈಶಾನ್ಯ ಒಂದು ಪಿಲ್ಲರ್ ಕೊಡ್ಬೇಕಿತ್ತು. ಆದ್ರೂ ಅಲ್ಲಿಗೂ ಅಲ್ಲಿ ಟಚ್ ಮಾಡಿದಿರ ಮೇಲೆ, ನೀವು ಮೇಲೆ ಸ್ಲಾಬ್ ಅಲ್ಲೇ ಟಚ್ ಮಾಡಿದಿರ. ಅದಕ್ಕೆ ಈಗ ಅನುಮಾನ ಬೇಡ, ಸುಮ್ನೆ ಇಲ್ಲೊಂದು ಇದು ಕೊಟ್ಬಿಡಿ, ಈ ಕಾರ್ನರ್ ಅಲ್ಲಿ ಒಂದು ಪಿಲ್ಲರ್ ಕೊಡಿ, ಇಲ್ಲಿ ಸ್ಕ್ವೇರ್ ಪಿಲ್ಲರ್ ಒಂದು ಕೊಟ್ಬಿಡಿ ಇಲ್ಲಿ. ಯಾಕಂದ್ರೆ ಇದೆಲ್ಲ ಬಂದಿದೆ, ಮತ್ತೆ ಮೇಲ್ ಟಚ್ ಆಗಿದೆ, ಇದು ಟಚ್ ಆಗಿದೆ, ಇದೆಲ್ಲ ಟಚ್ ಆಗಿದೆ.
ಇದಕ್ಕೊಂದು ಸ್ಕ್ವೇರ್ ಪಿಲ್ಲರ್ ಒಂದು ಕೊಡಿ ಇಲ್ಲಿ. ಹ್ಮ್. ಆಯ್ತಾ? ಸೇಮ್ ಅಲ್ಲೇ ನಡಿ ಹಂಗೆ ಈಶಾನ್ಯದಲ್ಲಿ ಒಂದು ಪಿಲ್ಲರ್ ಕೊಟ್ಬಿಡೋಣ. ಅರ್ಥ ಆಯ್ತು ಸರ್? ಹಾ, ಎಲ್ಲಿ ಕೊಡೋದು? ಇಲ್ಲಿ 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 ಬನ್ನಿ, ಸೇಮ್ ಬೀಮ್ ಕೆಳಗಡೆ. ಇಲ್ಲೇ ಸೇಮ್ ಇಲ್ಲೇ ಕೊಡೋದು ಹಾ, ಇಲ್ಲೇ. ಹಾ, ಇಲ್ಲಿದೆಯಲ್ಲ, ಹಾ. ಇದಕ್ಕೆ ಒಂದು ಕೊಟ್ಬಿಡಿ. ಹಾ. ಅಲ್ಲೊಂದು ಕೊಡಿ ಆ ಬೀಮ್ ಕೆಳಗಡೆ. ಹಾ, ಹಾ, ಹಾ. ಅಟ್ಲೀಸ್ಟ್ ನಂಗೆ, ಯಾಕಂದ್ರೆ ಇದು ಇದ್ರೆ ಏನು ನಿಮ್ಗೆ ಏನು ತೊಂದರೆ ಇಲ್ಲ. ಹಾ. ಇದು ನಂದು ಇದಿದೆ, ಅದು ಹೊಡಿತಾ ಇದೆ ಅಂದ್ರೆ ಹಾ. ಅದು ಆ ಗ್ರಿಲ್ ಮತ್ತೆ ಕನೆಕ್ಟ್ ಮಾಡ್ಕೊಂಡ್ಬಂದು ಅಲ್ಲಿ ಕೊಟ್ಟಿದ್ದೀರಾ, ಹಾ. ಮತ್ತೆ ಇದರಿಂದ ಕನೆಕ್ಟ್ ಮಾಡಿದೀರಾ, ಹಾ. ಮತ್ತೆ ಇದು ಕನೆಕ್ಟ್ ಮಾಡ್ಕೊಂಡು ಹಿಂಗ್ ಬಂದಿದ್ದೀರಾ. ಹಾ, ಇಲ್ಲಿ ಬಂದ್ವಿ. ಇವೆಲ್ಲ ಕನೆಕ್ಟ್ ಇರೋದ್ರಿಂದ ಈಶಾನ್ಯ ಮೈನಸ್ ಆಗುತ್ತಾವ. ಹ್ಮ್. ಅದರಿಂದ ಇದಕ್ಕೆ ಒಂದು ಕಾಲಮ್ ಇಂದ ಇಲ್ಲಿ ಒಂದು ಇದು ಸ್ಕ್ವೇರ್ ನಾವು 6x6 ಇದನ್ನ ಹಾಕಿದ್ರೆ ಅದು ಗೆಲವನಲ್ಲಿ ಹಾಕಿದ್ರು ನಡೀತದೆ. ನಡೀತದೆ. ಪೈಪ್ ಹಾಕ್ಬಿಡಿ, ಓಕೆನಾ? ಇಷ್ಟು ಮಾಡಿದ್ರೆ ಇಲ್ಲಿ ಕ್ಲಿಯರ್ ಆಯ್ತು. ಹಾ. ಇದೆಲ್ಲ ಕರೆಕ್ಟ್ ಇದೆ, ಆ ಕಡೆ ಹಾಕಿದ್ದೀರಾ. ಹಾ. ಅದೆಲ್ಲ ಅಲ್ಲಿ ಸ್ಟೋರ್ ರೂಮ್ ಮತ್ತೆ ಒಲೆಗೆ ಅದು ಅದೆಲ್ಲ ಓಕೆ, ಅದೆಲ್ಲ ಏನು ತೊಂದರೆ ಇಲ್ಲ. ಇದಕ್ಕೇನು ಹೈಟ್ ಕಡಿಮೆ ಇರಬೇಕು ಮತ್ತೆ ಇದು ಹಿಂಗೆ. ಬನ್ನಿ ಹೊರಗಡೆ ಬನ್ನಿ. ಬನ್ನಿ. ಇದು ಚೆನ್ನಾಗಿದೆ, ಡೋರು ಹಾ. ಚೆನ್ನಾಗಿದೆ, ಇದು ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಬನ್ನಿ ಸ್ವಲ್ಪ ಡಿಗ್ರಿ ನೋಡ್ತೀರಿ ಸರ? ಹಾ, ಡಿಗ್ರಿ ನೋಡ್ತೀನಿ ಇನ್ನೊಂದ್ಸಲಿ, ಅಲ್ಲೇ ನೋಡ್ಬಿಟ್ಟೆ ನಾನು. ಇದು ಚೆನ್ನಾಗಿದೆ. ಏನಂದ್ರೆ ಇದು ಸ್ವಲ್ಪ ಈ ಕಡೆ ತಗೊಂಡಿದ್ದೀರಾ? ಹಾ, ಅಂದ್ರೆ ಸರ್ ಸೆಂಟರ್ ತಗೊಂಡಿದ್ದೀರಾ? ಹಾ, ಸೆಂಟರ್ಗೆ ಅಂದ್ರೆ ಇದು ಹೆಂಗ್ ಮಾಡಿದೆ ಸರ್, ಇಲ್ಲಿ 3 ಪಾರ್ಟ್ ಮಾಡಿಸಿದೆ ನಾನು ಹಿಂಗೆ. ಅಂದ್ರೆ ಈಗ ಇಲ್ಲಿ ಒಂದ್ ಮೂಲೆ ಮಾಡಿ, ಇದೊಂದ್ ಪಾರ್ಟ್ ಹಿಂಗ್ ಮಾಡಿ, ಇಲ್ಲಿ ಒಂದು ಮೂಲೆ ಮಾಡಿ, ಇದೊಂದ್ ಪಾರ್ಟ್ ಬೆಡ್ರೂಮ್ ಆ ಲೈನ್ ಮೂಲೆ ಹಿಂಗ್ ಇಲ್ಲಿ ಮೇಲೆ ಹಿಂಗ್ ಅಂದ್ರೆ ಎಲ್ಲಿ ಮೂಲೆ ಕಟ್ ಆಗ್ಬಾರ್ದು ಆ ಟೈಪ್ ಮಾಡಿದೆ. ಚೆನ್ನಾಗಿದೆ, ಇದೆಲ್ಲ ಕರೆಕ್ಟ್ ಇದೆ. ಬಾ, ಶಿವಾಜಿ ಮಹಾರಾಜ್ ಕಿ ಜೈ. ದೇವ್ರ ಮನೆ ಚೆನ್ನಾಗಿದೆ, ಕರೆಕ್ಟ್ ಆಗಿದೆ. ಪೂರ್ವ ನಮಸ್ಕಾರ, ಕಿಟಕಿ ಇಟ್ಟಿದ್ದೀರಾ, ತುಂಬಾ ಚೆನ್ನಾಗಿದೆ ದೇವ್ರ ಮನೆ. ಸರ್, ಈಗ ದೇವ್ರ ಮನೆ ಎಷ್ಟು ಹೈಟ್ ಇರಬೇಕು? ಅದು ಕರೆಕ್ಟ್ ಆಗಿದೆ ನೀವು ಮಾಡಿರೋದು. ಅಷ್ಟೇ, ನಮ್ಮ ಒಕ್ಕಲಿರುತ್ತಲ್ಲ, ಒಕ್ಕಲಿಂದ ಮೇಲೆ ಇರ್ಬೇಕು ದೇವ್ರು. ಮತ್ತೆ ಈಗ ಸ್ವಾಮೀಜಿನ ಕೇಳಿದ್ರೆ ಏನ್ ಹೇಳ್ತಾರೆ ಅವರು, ಫುಲ್ ಎಲ್ಲ ಅದರಲ್ಲಿ ಇದನ್ನ ಹಾಕ್ಬೇಕು ಅಂದ್ರೆ ವಜನ್ ಆಗ್ತಿದೆ ಅಂದ್ರೆ ನಾವು ಓಪನ್ ಇಟ್ಟಿವಿ ಸರ್. ಅದು ಬರೀ ಪರಿಚಯ, ಅದ ಲೆಕ್ಕನೇ ಇಲ್ಲ. ದೇವ್ರನ್ನ ನಾವ್ ಇಲ್ಲಿಂದ ಮೇಲೆ ಪೂಜೆ ಮಾಡ್ಬೇಕು ಅಷ್ಟೇ. ಅವೆಲ್ಲ ತಲೆ ಕೆಲ್ಸ್ಕೊಬಿಡಿ, ಎಲ್ಲ ಕರೆಕ್ಟ್ ಇದೆ. ನೀವು ಸಣ್ಣ ಸಣ್ಣವೆಲ್ಲ ತಲೆ ಕೆಲ್ಸ್ಕೊಂಡ್ರೆ ಹುಚ್ಚರಾಗ್ಬಿಡ್ತೀವಿ ನಾವು. ಆಯ್ಮಾ, ಅಡಿಗೆ ಮನೆ ಚೆನ್ನಾಗಿದೆ, ಸಿಂಕ್ ಕರೆಕ್ಟ್ ಇದೆ, ದೇವ್ರ ಮನೆ ಟಚ್ ಆಗಿಲ್ಲ ನೋಡಿ. ಈ ತರ ಅರ್ಧ ಅಡಿ ಗ್ಯಾಪ್ ಕೊಡ್ಬೇಕು ಅಂತ ಹೇಳ್ತೀನಿ ಎಲ್ಲರಿಗೂ. ಕರೆಕ್ಟ್ ಆಗಿದೆ, ಇದು ಪಕ್ಕ ಇದೆ. ಇದಕ್ಕೆ ದಕ್ಷಿಣ ಕಿಟಕಿ ಇದೆ, ಇಲ್ಲಿ ಕಿಟಕಿ ಇದೆ, ಸ್ಟವ್ ಪರ್ಫೆಕ್ಟ್ ಇದೆ. ಇಲ್ಲಿ ಟಚ್ ಮಾಡಿ ತಗೊಂಡಿದ್ದೀನಿ ಈ ಕಡೆ. ಅದು ಓಕೆ, ಆ ಕಡೆ ತಗೋಬಹುದು. ಅದು ಸೊ ಇದಲ್ವಾ ಸೌತ್, ಈ ಕಡೆ ಬಿಟ್ಟ. ಅದು ಕರೆಕ್ಟ್ ಇದೆ, ಪಕ್ಕ ಇದೆ. ಬನ್ನಿ, ಇದು ಚೆನ್ನಾಗಿದೆ, ದಕ್ಷಿಣದ. ಇದು ಚೆನ್ನಾಗಿದೆ. ಇದೇನಂದ್ರೆ ಇದು ಸೌತ್ ವೆಸ್ಟ್ ಅಲ್ವಾ, ನೈಋತ್ಯ ಮೂಲೆಯಲ್ಲಿ. ನಿಮ್ಗೆ ಇಲ್ಲಿ ಬಾ, ಅರ್ಧ ಬಿಲ್ಡಿಂಗ್ ಇಂದ ಈ ಕಡೆ ಕಿಟಕಿ ಇರಬಾರ್ದು. ಈ ಕಡೆ ಇರಬಾರ್ದು, ಅರ್ಧ ಅದು ಕ್ಲೋಸ್ ಮಾಡ್ಬೇಕು. ನಾನು ಓಪನ್ ಮಾಡೋದು ಇದೆ ಸರ್ ಈಗ ಜಾಸ್ತಿ ಈ ಕಡೆಯಿಂದ. ಅಲ್ಲ, ಅದು ಲೈಟಿಂಗೇ ಬರಬಾರ್ದು, ಅದು ಆ ಕಡೆಯಿಂದ. ಇದು ಲೈಟಿಂಗ್ ಇದೆಯಲ್ಲ, ಲೈಟಿಂಗೇ ಬರಬಾರ್ದು. ಅಲ್ಲಿ ಏನಾದ್ರು ಒಂದು ಪ್ಲೇವುಡ್ ಡಾರ್ಕ್ ಶೀಟ್ ಹಾಕಿಬಿಡು. 50% ಈ ಕಡೆಯಿಂದ ಈ ಕಡೆನೇ ಇರುತ್ತೆ. ಇದು ಓಪನ್ ಮಾಡ್ಕೊ, ಅದು ಡಾರ್ಕ್ ಶೀಟ್ ಹಾಕಿ ಕ್ಲೋಸ್ ಮಾಡ್ಬಿಡಿ. ಈ ಕಡೆ ಸರ್ ಸೇಮ್ ನೋಡಿ, ಇದು ಬರುತ್ತೆ ಅರ್ಧ. ಇಲ್ಲಿ ಬರುತ್ತೆ, ಎಸಿಗೆ ಅರ್ಧ ಬರುತ್ತೆ. ಇದು ಓಪನ್, ಇಷ್ಟು ಕ್ಲೋಸ್. ಇದಕ್ಕೆ ಡಾರ್ಕ್ ಶೀಟ್ ಹಾಕಿ ಹಿಂದೆ, ಅದು ಕ್ಲೋಸ್ ಮಾಡಿ ಬಿಡು. ಇದು ಓಪನ್ ಮಾಡ್ಕೊಳ್ಳಿ ಅಷ್ಟೇ, ರಾತ್ರಿ ಹೊತ್ತು ಇಷ್ಟೇ ಸಾಕು. ಇಷ್ಟು ಗಾಳಿ ಬರುತ್ತೆ, ಮೆಸ್ ಹಾಕ್ಬಿಟ್ಟು ಬರುತ್ತೆ. ಓಕೆ, ಇದು ಕ್ಲೋಸ್ ಮಾಡಿ, ಇದು ಇದರಿಂದ ಫೈನಾನ್ಷಿಯಲಿ ಡೌನ್ ಆಗ್ತದೆ, ವೀಕ್ ಆಗ್ತಾ ಇರ್ತೀವಿ. ಅಕೌಂಟಲ್ಲಿ ದುಡ್ಡಿರಲ್ಲ, ಬರುತ್ತೆ ಹೋಗುತ್ತೆ, ಬರುತ್ತೆ. ಸ್ಟೆಬಿಲಿಟಿ ಆಗಬೇಕು, ಸ್ಟ್ಯಾಂಡ್ ಆಗಬೇಕು. ಈ ಮನೆ ಕಟ್ಟಿದ ಮೇಲೆ ನಿಮ್ಗೆ ಈ ಮನೆಯಿಂದ ಎವ್ರಿ ಇಯರ್ ಒಂದು ಪ್ರಾಪರ್ಟಿ ತಗೋಬೇಕು, ಎವ್ರಿ ಇಯರ್ ಏನೋ ಒಂದು ಪರ್ಚೇಸ್ ಮಾಡಬೇಕು, ಒಂದು ಮದುವೆ ಮಾಡಬೇಕು. ಅರ್ಥ ಆಯ್ತಲ್ಲ? ಇಲ್ಲ, ಒಂದು 4 kg ಚಿನ್ನ ತಗೋಬೇಕು. ಹಂಗೆ ಡೆವಲಪ್ಮೆಂಟ್ ಇರಬೇಕು. ಅಲ್ಲೇ ಇದೀವಿ ಅಂದ್ರೆ ಎಲ್ಲ ಸ್ಟ್ರಕ್ ಆಗಿದೀವಿ ಅಂತ, ಸ್ಟ್ರಕ್ ಆಗಿದೀವಿ ಅಂತ ಅರ್ಥ. ಅರ್ಥ ಆಯ್ತಲ್ಲ? ಅಲ್ಲೇ ಇರಬಾರ್ದು. ಮನೆ ಕಟ್ಟಿದ ಮೇಲೆ ಮನೆ ನಮ್ಮನ್ನ ಹಿಂಗೆ ಎತ್ತಬೇಕು. ಎತ್ತಿಲ್ಲ ಅಂದ್ರೆ ಅದೇನೋ ಫಾಲ್ಟ್ ಇದೆ ಮನೆಯಲ್ಲಿ ಅಂತ. ಅರ್ಧಲ್ಲ? ಚೆನ್ನಾಗಿ ಮಾಡಿದ್ರ, ನೀಟಾಗಿ ಫಸ್ಟ್ ಕ್ಲಾಸ್ ಆಗಿ. ಇಲ್ಲ, ಯಾರಿಗೋ ವಾಸ್ತು ತೋರಿಸಿದ್ರ ನೀವು, ನಮ್ಗೆ ಹೇಳ್ತಾ ಇಲ್ಲ ಅಷ್ಟೇ. ಯಾರು ತೋರಿಸಿದ್ರು ಗೊತ್ತಿಲ್ಲ. ಇದು ಟಾಯ್ಲೆಟ್ ಅಲ್ವಾ? ಇದು ಟಾಯ್ಲೆಟ್, ಇದು ಬಾತ್ರೂಮ್. ಓಕೆ, ಕರೆಕ್ಟ್ ಇದೆ, ಫಸ್ಟ್ ಕ್ಲಾಸ್ ಇದೆ. ಗಾಳಿ ಬೆಳಕೆಲ್ಲ ಚೆನ್ನಾಗಿ ಕೊಟ್ಟಿಲ್ಲ, ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ಚೆನ್ನಾಗಿದೆ ಗಾಳಿ ಬೆಳಕು ನೋಡಿ. ಕಮೋಡ್ ಎಲ್ಲ ಈ ತರ. ಬಾತ್ರೂಮ್ ಅಂದ್ರೆ ಸ್ವಚ್ಛವಾಗಿರ್ಬೇಕಷ್ಟೇ, ನೀಟಾಗಿ ನೀಟಾಗಿ ಜಾಗ ಅಲ್ವಾ? ಹೌದು, ಇದರಲ್ಲಿ ನೋಡಿದ್ರೆ ಇದು ಮಕ್ಕಳಿಗೆ ಮಾಡಿದೆ. ಚೆನ್ನಾಗಿದೆ. ಈ ಕಡೆ ಒಂದು ಕಿಟಕಿ ಇಲ್ಲ ಇದ್ರಲ್ಲಿ ಅಷ್ಟೇ. ಅದು ಅಲ್ಲಿ ಆ ಕಡೆ ಒಂದು ಬೆಡ್ರೂಮ್ ಮಾಡಿದ್ದೀನಿ. ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದು ಯಾರು ಮಲಗ್ತಾರೆ ಇಲ್ಲಿ? ಮಕ್ಕಳು ಮಲಗ್ತಾರೆ. ಮಕ್ಕಳಿಗೆ ಸ್ವಲ್ಪ ಕೋಪ ಜಾಸ್ತಿ ಬರುತ್ತೆ.
ಅವ್ರ ಮನೆ ಮೇಲೆ ಸಿಟ್ಟು ಅದರ. ಯಾಕಂದ್ರೆ ಮಕ್ಳಿಗೆ ಯಾವಾಗ್ಲೂ ಪೂರ್ವ ಡೋರಲ್ಲಿ ಇದ್ರೆ ಒಳ್ಳೇದು ಎನರ್ಜಿ. ಈ ನಾವೇನ ಸೌತ್ ಡೋರ್ ಅಲ್ವಾ, ಸೌತ್ ಡೋರ್ ಕೊಟ್ಟಾಗ ಸ್ವಲ್ಪ ಸ್ವಲ್ಪ ಇದಿರುತ್ತೆ. ಅದು ಅದೇನು ತೊಂದರೆ ಇಲ್ಲ. ಮಕ್ಳಲ್ವಾ, ಅವರು ಬೈಯೋದು ನಮ್ಮನ್ನ ಅಲ್ವಾ. ಕೋಪ ಬರುತ್ತೆ ನಮ್ಮ ಮಕ್ಕಳಿಗೆ ಸ್ವಲ್ಪ. ಓದು ಅಂದ್ರೆ ಕೋಪ ಅಲ್ವಾ, ಅಷ್ಟೇ. ಓದಕ್ಕೆ ಹೇಳಿದ್ರೆ ಕೋಪ. ಏನು ನಿನ್ನ ಹೆಸರು? ವಿನಾಯಕ್. ಕಮ್ಮಿಯರ್. ಎಷ್ಟನೇ ಕ್ಲಾಸ್? 9th. ವೆರಿ ಗುಡ್. 9th. ಚೆನ್ನಾಗಿ ಓದ್ತಾ ಇದೆಯಾ? ಹಾಂ, ವೆರಿ ಗುಡ್. ಚೆನ್ನಾಗಿ ಓದಬೇಕು. ನೋಡಿ, ನಿಮ್ಮಪ್ಪ ಒಳ್ಳೆ ಮನೆ ಕಟ್ಕೊಟ್ಟಿದ್ದಾರೆ ನಿನಗೆ. ನೀನು ಆರಾಮಾಗಿ ಓದ್ಬೇಕು ನೀವು. ಅದು ಇನ್ನೊಂದು ರೂಮ್ ಇದೆ ಆಚೆ? ಇಲ್ಲಿ ಒಂದು ರೂಮ್ ಇದೆ. ನೋಡಿ, ಇದು ಚೆನ್ನಾಗಿದೆ ಮಕ್ಕಳಿಗೆ. ಇದು ಸ್ಟಡಿ ರೂಮ್, ಆಫೀಸ್ ಅಂತಾನೆ ಮಾಡಿದ್ದೆ ನಾನು. ದಯವಿಟ್ಟು ಸ್ಟಡಿ ರೂಮ್ ಮಾಡಿ, ಮಕ್ಕಳು ಓದ್ಕೊಳ್ಳೋಕ್ಕೂ ಇದು ಚೆನ್ನಾಗಿರುತ್ತೆ. ಇದೇನ್ ನಮ್ಮ ಮದರ್ ಏನ್ ಅನ್ನಕತ್ತಾರ ಸರ್, ನಾನು ಇಲ್ಲೇ ಇರ್ತೀನಿ. ಮತ್ತೆ ಇರು ಚೆನ್ನಾಗಿದೆ ನೋಡಿ. ಫಸ್ಟ್ ಇದು ಚೆನ್ನಾಗಿದೆ. ಇದು ಬೆಸ್ಟ್. ಇದು ಇದನ್ನೇ ಇಲ್ಲೂ ಮಾಡ್ಕೋಬಹುದು ನೀವು. ಅದನ್ನೇನೋ ನೀವು ಸೆಟ್ ಮಾಡಿದಾಗ ಇದು ಈಶಾನ್ಯದ ರೂಮ್ ಆಗುತ್ತಲ್ಲ ಸರ್. ಸುಮ್ಮನೆ ಇಲ್ಲ ಗ್ರಿಲ್ ಮಾಡಿ ವೇಟ್ ಮಾಡಿದಾಗ ಇಲ್ಲ ಚಾಪಿ ಗೀಪೆ ಸ್ವಲ್ಪ ಏನಾದ್ರು ಬಿಟ್ಕೊಂಡು ಇಲ್ಲೂ ಓದ್ಕೋಬಹುದು ಡೇ ಟೈಮ್. ಸ್ವಲ್ಪ ಕ್ಲೋಸ್ ಆಗ್ಬಿಟ್ರೆ ಏನ್ ಮಾಡ್ತೀನಿ, ಇದೆಲ್ಲ ಫುಲ್ ಎಲ್ಲ ಇಷ್ಟು ಕಟ್ಟಡ ಮಾಡಿ ಇದ್ರ ಮೇಲೆ ಅಲ್ಯೂಮಿನಿಯಂ ಇಲ್ಲ ಅಂದ್ರೆ ಏನೋ ಗ್ರಿಲ್ಸ್ ಹಾಕಿ ಇದೆಲ್ಲ ಪ್ಯಾಕ್ ಮಾಡಿ ಅದು ಒಂದೇ ಡೋರ್ ಇಡ್ತೀನಿ. ಹೌದು, ಇದು ಪ್ಯಾಕ್ ಮಾಡಿಬಿಡ್ತೀನಿ. ಅದು ಡೋರ್ ಇಟ್ಕೊಳ್ಳಿ. ಇಲ್ಲಿ ಮತ್ತೆ ಪೂಜಾ ಮತ್ತೆ ಏನೋ ಮಾಡೋದು ಇಲ್ಲಿ ಮಾಡ್ತೀನಿ. ಅಲ್ಲ, ಇದು ಮಕ್ಳು ಓದ್ಕೊಳಕ್ಕೆ ಓದ್ಕೊಳಕ್ಕೆ ಸ್ಟಡಿ ರೂಮ್ ಅಂತ ಮಾಡ್ಬಿಡಿ. ಅಲ್ಲ, ಇದು ಒಳ್ಳೇದಿದ್ರೆ ಇದು ಅದು ಸ್ಟ್ರೈಟ್ ಇದೆ ಅಲ್ವಾ, ಇದು ಒಳ್ಳೇದೇ. ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಅದು ಈ ಲೈನ್ ಇದೆಯಲ್ಲ, ಇದು ಲೈನ್ ಅಪ್ ಚೆನ್ನಾಗಿದೆ. ಇದು ಇರ್ಲಿ. ಅದು ಡೋರ್ ಕ್ಲೋಸ್ ಮಾಡ್ಲಿ. ಆ ಕಡೆ ಬೇಕಾದ್ರೆ ತಕೊಳ್ಳಿ, ಇಲ್ಲಾಂದ್ರೆ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ತೊಂದ್ರೆ ಇಲ್ಲ. ಇದು ಚೆನ್ನಾಗಿದೆ. ಲೈನ್ ಕ್ಲಿಯರ್ ಆಗಿದೆ. ಹೌದು, ಅದು ಒಂದೇ ಇದೆ. ಇದು ಚೆನ್ನಾಗಿದೆ. ಕಿಟಕಿ ಮತ್ತೆ ಇದು ಲೈನ್ ಅಪ್ ಚೆನ್ನಾಗಿದೆ. ಅದು ಲೈನ್ ಅಪ್ ಚೆನ್ನಾಗಿದೆ. ಅದು ಇವೆರಡು ನಾರ್ತ್ ಅಂಡ್ ಈಸ್ಟ್ ಕಾಂಬಿನೇಷನ್, ಹೆಲ್ತ್ ಅಂಡ್ ವೆಲ್ತ್ ಕಾಂಬಿನೇಷನ್ ಇದ್ದಾಗ ಚೆನ್ನಾಗಿರುತ್ತೆ. ಮತ್ತೆ ನಮ್ದು ಇದು ಮೂಲೆ ಕ್ರಿಯೇಟ್ ಮಾಡಿದಿರ? ಎಲ್ಲ ಕಡೆ ಮಾಡಿದೀನಿ ಸರ್. ಮೂಲೆ ಇದು ಇಲ್ಲಿ ಮಾಡಿದೆ, ಅಲ್ಲೂ ಮಾಡಿದೀನಿ. ಇಲ್ಲಿ ಪ್ರತಿಯೊಂದು ರೂಮ್ ಅಲ್ಲಿ ಯಾವ್ದು ಒಂದು ಮಿಸ್ ಮಾಡಿಲ್ಲ ಸರ್, ಎಲ್ಲ ಕರೆಕ್ಟ್ ಮಾಡಿದೀನಿ. ಎಲ್ಲ ಮೂಲೆ ಕ್ರಿಯೇಟ್ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ವಿಡಿಯೋಗಳಲ್ಲಿ ನಾನು ಹೇಳ್ತಾ ಇದ್ದೀನಿ, ಮೂಲೆಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತೀನಿ. ಇವರು ಒಟ್ಟಿನಲ್ಲಿ ಯಾರೋ ಗುರುಗಳು ಇದಾರೆ ನಿಮ್ಗೆ, ಯಾರೋ ಅಂತ ಗೊತ್ತಿಲ್ಲ. ಯಾರನ್ನ ಇರ್ಲಿ, ಗೈಡೆನ್ಸ್ ಚೆನ್ನಾಗಿದೆ. ನಾರ್ತ್ ಈಸ್ಟ್ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಇದನ್ನೊಂದು ಸರಿ ಮಾಡ್ಕೊಂಡ್ರೆ ಮಿಕ್ಕಿದ್ದು ಫಸ್ಟ್ ಕ್ಲಾಸ್ ಇದೆ. ಎಲ್ಲ ಸರೋಗುತ್ತೆ, ಏನು ತೊಂದರೆ ಇಲ್ಲ. ಅದಕ್ಕೆ ಬೇರೆ ಮೂಲೆಯಲ್ಲಿ 2 ವಿಂಡೋ, ಇವೆರಡು ಕಾಂಬಿನೇಷನ್. ಇದು ಓಪನ್ ಇದೆ, ಅದು ಓಪನ್ ಇದೆ. ಓಪನ್ ಇದ್ದಾಗ ಏನಾಗುತ್ತೆ, ಇದಾಗಲ್ಲ ಎಷ್ಟು ಮೂಗಿದ್ರೆ ಓಕೆ, ಹೇಳ್ಕೊಬೋದು, ಚೆನ್ನಾಗಿ ಉಸಿರಾಡ್ಬೋದು. ಬಟ್ ಕೆಳಗಡೆ ಪಂಚರ್ ಹೋಗ್ತಾರೆ. ನಾವು ಇಷ್ಟು ತಿಂತೀವಿ ರೈಸ್, ಮೋಷನ್ಸ್ ಹೋದಾಗ ಏನಾಗುತ್ತೆ, ರೈಸೇ ಹೋಗುತ್ತೆ. ಹಂಗೆ ಹೋಗ್ಬಾರ್ದು. ಅಲ್ಲಿ ಬಂದ್ ಮಾಡ್ಬೇಕು. ಅಲ್ಲಿ ಫಿಲ್ಟರ್ ಮಾಡಿದಾಗ ನಮ್ಗೆ ಬಾಡಿಗೆ ಶಕ್ತಿ ಬರುತ್ತೆ. ಅಷ್ಟೇ ಅಲ್ವಾ? ಮನೆಗೂ ಅಷ್ಟೇ ಸರ್. ಓಕೆನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಖಂಡ ವಾಸ್ತುವಿಗೆ ಬಂಡ್ವಲ್ಕರ್ ಅವರು, ಬೆಳಗಾಂ ಜಿಲ್ಲೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆ. ಅದು ಯಾರು ಗೈಡೆನ್ಸ್ ಕೊಟ್ಟರು ಒಳ್ಳೆ, ಆ ಊರಿಗೆ ಒಂದು ಒಳ್ಳೇದು ಥ್ಯಾಂಕ್ಸ್. ಬಟ್ ಸಣ್ಣ ಪುಟ್ಟ, ಯಾಕಂದರೆ ಒಬ್ಬರ ಹತ್ರನೇ ಎಲ್ಲ ವಿದ್ಯೆ ಇರಲ್ಲ, ಒಂದೊಂದು ಸ್ವಲ್ಪ ಇರುತ್ತೆ. ಸೊ ಇದನ್ನು ನಾನು ನನ್ನ ಗುರುಗಳು ಹೇಳಿರೋದು, ನಮ್ಮ ಗುರುಗಳು ಆಂಧ್ರ ಗುರುಗಳು ಹೇಳಿರೋ ವಿದ್ಯೆ ಅದು ಹೇಳಿದ್ದೀನಿ. ಇದನ್ನು ತುಂಬ ರಿಸರ್ಚ್ ಮಾಡಿದ್ದೀನಿ. ನಾರ್ತ್ ಈಸ್ಟ್ ಬಿಟ್ಟರೆ ಏನಾಗುತ್ತೆ ಅಂತ ತುಂಬ ಅನುಭವಿಸಿದ್ದೀನಿ. ನನ್ನ ಸ್ವಂತ ಮನೆಯಲ್ಲೇ ನನ್ನ ಮಗನ ಪ್ರಾಬ್ಲಮ್ ಮೇಲೆ ನಾನು ಅನುಭವಿಸಿದ್ದೀನಿ. ಸೊ ಅದರಿಂದ ನಾನು ಎಲ್ಲರಿಗೂ ಹೇಳ್ತೀನಿ, ಮಕ್ಕಳು ಮುಖ್ಯ. ಮಕ್ಕಳಿಗೋಸ್ಕರ ನಾವು ಆಸ್ತಿ ಮಾಡೋದು, ಮಕ್ಕಳಿಗೋಸ್ಕರ ನಾವು ಮನೆ ಮಾಡೋದು. ಅವ್ರು ಚೆನ್ನಾಗಿಲ್ಲ ಅಂದರೆ, ಅವ್ರು ಸರಿಯಾಗಿ ಓದಿಲ್ಲ ಅಂದರೆ ನಾವು ಮನೆ ಮಾಡಿದ ಪ್ರಯೋಜನ. ಅದರಿಂದ ನಾರ್ತ್ ಈಸ್ಟ್ನ ದಯವಿಟ್ಟು ಸರಿ ಮಾಡ್ಕೊಳ್ಳಿ, ನಾರ್ತ್ ಈಸ್ಟ್ನ ಒಳಗಡೆ ಸೇರಿಸ್ಕೊಳ್ಳಿ. ನಾರ್ತ್ ಈಸ್ಟ್ ವಾಸ್ತು ಪುರುಷನ ತಲೆನ ಬೀದಿಗೆ ಬಿಡಬೇಡಿ. ಅದಕ್ಕೆ ಬೀದಿಗೆ ಬಿಟ್ಟರೆ ನಿಮ್ಮ ಮಕ್ಕಳು ಬೀದಿಗೆ ಬಿಟ್ಟಂಗೆ. ಅದರಿಂದ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ನೋಡಿ ಇವ್ರಿಗೆ ಅರಿವಾಗಿದೆ, ಅಂದರೆ ಇದೇನೋ ನನ್ನ ಮಿಸ್ಟೇಕ್ ಇದೆ, ಸ್ವಲ್ಪ ಇದು ಸರಿ ಮಾಡ್ಕೋಬೇಕು ಅಂತ ಅರಿವಾಗಿದೆ ಅವ್ರಿಗೆ. ಈಗ ನಾವು ಹೇಳಿದ್ದೀವಿ, ಎಲ್ಲ ಸರಿ ಮಾಡ್ಕೊತಾರೆ ನಾರ್ತ್ ಈಸ್ಟ್ ಕಾರ್ನರ್ನ. ಪ್ರತಿಯೊಂದು ಮನೆಯಲ್ಲೂ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಬ್ಲಮ್ ಇದೆ. ಬ್ಯಾಂಗ್ಳೂರಲ್ಲಿ ಕಾರ್ ಪಾರ್ಕಿಂಗ್ ಅಂತ ಇಟ್ಕೊಂಡ್ಬಿಡ್ತಾರೆ, ಕಾರ್ ಪಾರ್ಕ್ ಕಟ್ ಮಾಡಿಬಿಡ್ತಾರೆ, ಮಕ್ಳು ಮನೇಲಿ ಇರಲ್ಲ. ಹೌದು, ನಾನೇ ನೋಡಿದ್ದೀನಿ. ಎಲ್ಲ ಒಂದು ನಮ್ಮ ಇದ್ರ ಹತ್ರ ಮೈಸೂರಲ್ಲಿ ಅಪ್ಪನ ಮೇಲೆ ಮಗ ಇನ್ನ ಮದುವೆನೇ ಆಗಿಲ್ಲ ಕೇಸ್ ಹಾಕಿದ್ದಾನೆ. ಮನೆಯಿಂದ ಬಿಟ್ಟು ಆಚೆಗೆ ಹೋಗಿ ನನಗೆ ಆಸ್ತಿ ಕೊಡು ಅಂತ ಕೇಸ್ ಹಾಕಿದ್ದಾನೆ. ನಮ್ಮ ಮದುವೆನೇ ಆಗಿಲ್ಲ, ಅಪ್ಪ ಆಸ್ತಿ ಪಾಸ್ತಿ ಮಾಡಿ ಇಕ್ಕಿದ್ದಾನೆ. ಮೈಂಡ್ ಕರೆಕ್ಟ್ ಸರಿ ಇರಲ್ಲ. ಅವ್ನು ಯಾರನ್ನೋ ಮಾತು ಕೇಳ್ತಾನೆ, ಇನ್ಯಾರ ರಿಲೇಷನ್ ಅವರ ಕೇಳ್ತಾರೆ, ಕಟ್ಟಿರೋದ್ರಿಂದ ಅವನ ತಲೆ ಅವ್ನಿಗಿರಲ್ಲ. ಕೆಟ್ಟ ದಾರಿಗೆ ಹೋಗ್ತಾನೆ, ಕೆಟ್ಟ ಅಭ್ಯಾಸಗಳು ಮಾಡ್ಕೊಳ್ತಾನೆ, ಏನೇನೋ ಆಡಕ್ಕೆ ಹೋಗ್ತಾನೆ, ಜೂಜ ಆಡಕ್ಕೆ ಹೋಗ್ತಾನೆ, ದುಡ್ಡು ಕಳೀತಾನೆ. ಅದರಿಂದ ತಂದೆ ಮೇಲೆ ಕೇಸ್ ಹಾಕಿ ನನಗೆ ಆಸ್ತಿ ಕೊಡು ಅಂತ ಕೇಳ್ತಾನೆ. ಆ ಥರ ಪರಿಸ್ಥಿತಿಗಳು ಬರೋದು ತುಂಬ
ತುಂಬ ಜಾಸ್ತಿ ಆಗ್ತಾ ಇದೆ ಈ ನಡುವೆ. ಅದರಿಂದ ಎಲ್ಲರಿಗೂ ನಾರ್ತ್ ಈಸ್ಟ್ನ ರೆಡಿ ಮಾಡ್ಕೊಳ್ಳಿ ದಯವಿಟ್ಟು. ಥ್ಯಾಂಕ್ ಯು ವೆರಿ ಮಚ್. ಇನ್ನೇನು ಹೇಳ್ತೀರಪ್ಪ ನಮ್ಮ ಅಖಂಡ ವಾಸ್ತುವಿಗೆ? ಅಖಂಡ ವಾಸ್ತುಗೆ ಇಲ್ಲ, ಥ್ಯಾಂಕ್ ಯು. ನಾವು ಭಾಳ ದಿವಸದಿಂದ ನಿಮ್ಮನ್ನ ವಿಸಿಟ್ ಮಾಡ್ತಾ ಇದ್ವಿ, ಅಂದ್ರೆ ಕಾಲ್ ಮಾಡಿ. ಹೌದು, ಇವತ್ತು ಸುಮ್ ಬಂದ್ರಿ, ಚಲೋ ಆಯ್ತು ನಮ್ಗೆ, ಒಳ್ಳೆ. ಥ್ಯಾಂಕ್ ಯು Thank ವೆರಿ ಮಚ್. ಥ್ಯಾಂಕ್ ಯು.